ಅಂದರೂ ಓದಿ ಹೇಳ್ತೀನಿ. ನನ್ನದಿಲ್ಲಿ ಪೂಜಾರಿಯ ಕೆಲಸ, ಕವಿತೆ ಶೀರ್ಷಿಕೆ ಇಲ್ಲ. ನನ್ನದಿಲ್ಲಿ ಪೂಜಾರಿಯ ಕೆಲಸ, ಪೂಜೆ ಮಾಡುವ ಕೆಲಸ. ಪೂಜೆಯಲ್ಲಿ ಎರಡು ಬಗೆ, ಪೂರ್ವ ಪೂಜೆ, ಉತ್ತರ ಪೂಜೆ. ಇದು ನಮ್ಮ ಸಂಪ್ರದಾಯ. ಪೂರ್ವ ಪೂಜೆ ಉತ್ತರ ಪೂಜೆ ಯಾಕಂದ್ರೆ ಗೊತ್ತಿಲ್ಲ. ಪೂರ್ವ ಉತ್ತರ ನಮ್ಗೆ ಬಹಳ ಪವಿತ್ರ ದಿಕ್ಕುಗಳು. ಯಾಕೆ ಪಶ್ಚಿಮ ದಕ್ಷಿಣ ಪವಿತ್ರ ಅಲ್ಲೇನು? ಕವಿ ಇದನ್ನು ಕೇಳಬೇಕು. ಪಶ್ಚಿಮನು ದಕ್ಷಿಣನು ಪೂರ್ವ ಮತ್ತು ಉತ್ತರಗಳಷ್ಟೇ ಪವಿತ್ರ ಯಾಕಲ್ಲ ಅಂತ ಕವಿ ಕೇಳಬೇಕು. ಪೂರ್ವ ಪೂಜೆ, ಉತ್ತರ ಪೂಜೆ. ಉದ್ಘಾಟನೆ ಎಂದರೆ ಪೂರ್ವ ಪೂಜೆ, ಅಧ್ಯಕ್ಷೀಯ ಎಂದರೆ ಉತ್ತರ ಪೂಜೆ, ಮಧ್ಯೆ ಇರುವುದೆಲ್ಲ ಕವಿತೆ, ಕಾವ್ಯ. ಕವಿ ಸಾಕಾರ, ಕವಿತೆ ನಿರಾಕಾರ ಅಲ್ಲ, ಭಾವಾಕಾರ. ಕವಿತೆ ಕೇಳುಗರನ್ನು ಶೂನ್ಯಗೊಳಿಸುವುದೇ ಪೂಜೆ. ಏನಿದು ಸ್ವಲ್ಪ ಕವಿತಾದಾಗ ಹಿಂಗಿರ್ಬೇಕು. ಏನಂತಂದ್ರೆ ಒಂದು ಸ್ವಲ್ಪ ಓದೋಂಗೆ ತಿಳಿಲಾರ್ದಂಗೆ ಏನ್ರಿ ಹೇಳ್ಬೋದು ಅಂದ್ರೆ ಅವ್ನು ಚಿಂತನೆ ಮಾಡ್ತಾನೆ. ನಾವೊಂದೆಲ್ಲೋ ಕಥಾ ಕಮ್ಮಟಕ್ಕೆ ಹೋಗಿದ್ದೆ. ಯು ಆರ್ ಅನಂತಮೂರ್ತಿ ಅವರು ಅದರ ನಿರ್ದೇಶಕರಾಗಿದ್ದರು. ಯಾವ ಕತೆ ಚಲೋ ಕತೆ ಅಂತಂದ್ರೆ ಯಾವ ಕತೆ ಓದೋಣ ಥಟ್ನ ತಿಳಿಯಂಗಿಲ್ಲೋ ಅದು ಚಲೋ ಕತೆ. ಹಂಗೆ ಥಟ್ನ ಅಲ್ಲ, 2 ದಿವಸ 3 ದಿವಸ 4 ದಿವಸ ಓದಿದ್ರು ತಿಳಿಬಾರ್ದು, ಹಂಗಿರ್ಬೇಕು ಕವಿತೆ. ಅಂಥ ಕವಿತಾನ, ಈ ತಿಳಿಯಂಥ ಕವಿತಾನ ಓದೋರು ಈಗ. ಇನ್ನು ತಿಳಿಯೋದ್ರ ಕವಿತೆ ಯಾರು ಓದ್ತಾರ ಅಂತ ಹಿಂದೆ ಸರಿಬೇಡ್ರಿ, ಓದೋರು ಅದ. ಕವಿತೆ ಕೇಳುಗರನ್ನು ಶೂನ್ಯಗೊಳಿಸುವುದೇ ಪೂಜೆ. ಪೂಜೆ ಅಂದರೆ ಏನ್ರಿ? ನಮ್ಮ ಜೀರೋ ಅಂತಾರಲ್ಲ, 0. ಇಲ್ಲಿ ಕವಿತಾ ಓದೋಂಗೆ ಇರಬಾರ್ದು, ಕೇಳೋಂಗೆ ಇರಬಾರ್ದು, ಒಂದೇ ಇರಬೇಕು. ಏನು? ಕವಿತಾ ಒಂದೇ ಇರಬೇಕು. ಇವೆರಡೂ ಶೂನ್ಯ ಆಗಬೇಕು. ಆಮೇಲೆ ಬರ್ಬರ್ತಾ ಕವಿತಾನೂ ಶೂನ್ಯ ಆಗಿಬಿಡ್ಬೇಕು. ಆ ಲೆವೆಲಕ್ಕೆ ಕವಿ ಬೆಳೆದಾಗ ಅವ ವಿಶ್ವಕವಿ ಹಾಕನ, ರಾಷ್ಟ್ರಕವಿ ಹಾಕನ, ಎತ್ತರದ ಕವಿ ಹಾಕನ. ಆ ನಿಟ್ಟಿನಲ್ಲಿ ನಮ್ಮ ಕವಿಗಳೆಲ್ಲ ಹೇಳ್ತಾರೆ. ಜೀರೋ ಅಂತಾರಲ್ಲ, ಇನ್ನೊಂದು ಯಾವುದೋ ಇಂಗ್ಲೀಷ್ ಇದ್ರೊಳಗೆ ಹೇಳಿದರು, ಕವಿ ಹೆಂಗೆ ಆಗಬೇಕು ಅಂದರೆ ಮೊದಲು ಜೀರೋ ಆಗ್ಬೇಕಂತ, ಆಮೇಲೆ ನೀರೋ ಆಗ್ಬೇಕಂತ, ಆಮೇಲೆ ಹೀರೋ ಆಗ್ಬೇಕಂತ. ಜೀರೋ ಆಗೋದಂದ್ರೆ ಏನೂ ಇಲ್ಲದಂಗೆ ಆಗ್ಬೇಕು. ನೀರು ಅಂದ್ರೆ ನೀರಿನ ಕತೆ ಕೇಳಿರ್ಬೇಕು. ಒಬ್ಬ ರಾಜ ರೋಮ್ ಪಟ್ಟಣಕ್ಕೆ ಉರಿ ಹತ್ತಿದಾಗ ಅವನು ತನ್ನ ರಾಜ ಅಂದ್ರೆ ಇಡೀ ರಾಜ್ಯಕ್ಕೆ ತಂದೆ ಇದ್ದಂಗೆ. ಅಂಥ ರಾಜ ರೋಮ್ ಪಟ್ಟಣಕ್ಕೆ ಉರಿ ಹತ್ತಿದಾಗ ತನ್ನ ಮಹಲಿನೊಳಗೆ ಪಿಟೀಲ್ ಬರೆಸ್ತಿದ್ದ. ಜೀರೋದಿಂದ ನೀರೋ ಆಗಿ ಹೀರೋ ಆಗ್ಬೋದು. ಕವಿತೆ ಬರೆಯುವಾಗ ಜೀರೋದಿಂದ ಶುರು ಆಗ್ತದೆ, ನೀರೋದಿಂದ ಬೆಳೀತದೆ. ಅದು ನೀರೋಕ್ಕೆ ನಿಂದಿರಬಾರ್ದು, ಜೀರೋಕ್ಕೆ ನಿಂದಿರಬಾರ್ದು, ಹೀರೋ ಆಗ್ತದೆ ಅನ್ನೋದು ಈ ಕವಿಯ ಆಶಯ. ನಿಮ್ಮಲ್ಲಿ ಕವಿತೆ ಇದೆ, ನಮ್ಮಲ್ಲಿ ದಾಹವಿದೆ, ಅದು ತಣಿಯಬೇಕು. ನಿಮ್ಮಲ್ಲಿ ಕವಿತೆ ಇದೆ, ನಮ್ಮಲ್ಲಿ ದಾಹವಿದೆ, ಅದು ತಣಿಯಬೇಕು. ಅದೇ ಕಾವ್ಯದ ಸಾರ್ಥಕ್ಯ. ಹಾಕು ಎನ್ನುತ್ತಿರುವಾಗಲೇ ಕವಿತೆ ಮುಗಿಯಬೇಕು. ಸಾಕು ಎನ್ನುತ್ತಿರುವಾಗಲೇ ಕವಿತೆ ಮುಗಿಯಬೇಕು. ನಮ್ಮ ಹಸಿವು ತಣಿಯಬೇಕು, ನಿಮ್ಮ ಕವಿತೆ ಮುಗಿಯಬೇಕು. ನಮಸ್ಕಾರ.